ಹಲೋ ಟು ಮೈ ಬ್ಯೂಟಿಫುಲ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಾಜಿಯಾ. ನನ್ನ ಚಾನಲ್ ಹೆಸರು ನಾಜಿಯಾ ವಿತ್ ಮೈ ಕೋಸಿ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮುಖದ ಡಿಸ್ಕಲರೇಷನ್ ಯಾವ ರೀತಿ ಕಡಿಮೆ ಮಾಡಬಹುದು ಅನ್ನೋದನ್ನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಹೌದು, ಇವತ್ತು ನಾನು ತಂದಿರೋದಂಥ ಔಷಧಿಯ ಹೆಸರು ಆಲಮ್ ಅಥವಾ ಫಿಟ್ಕರಿ ಅಂತ ಕರಿತೀವಿ, ಅಥವಾ ಪಟಕ ಅಂತ ಕರಿತೀವಿ ನಾವು. ಹೌದಾ, ಇದು ಎಲ್ಲರ ಮನೆಯಲ್ಲಿ ಇರ್ತದೆ. ಹೌದಾ, ಇದು ಕಲ್ಲಿನ ರೂಪದಲ್ಲಿ ಇರ್ತೈತಿ. ನೋಡ್ರಿ ಯಾವ ರೀತಿ ಅದ, ಹಾರ್ಡಾಗಿರ್ತದೆ. ಇದು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿಯನ್ನು ಹೊಂದಿದೆ, ಆ್ಯಂಟಿ ಫಂಗಲ್ ಪ್ರಾಪರ್ಟಿಯನ್ನು ಹೊಂದಿದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು ಹೊಂದಿದೆ. ಇದು ಮಕ್ಕಳು ಏನಾದರೂ ಆಡ್ತಾ ಹೋಗಿ ಏನಾದರೂ ಬಿದ್ರಪ್ಪ ಅಂತಂದ್ರೆ, ರಕ್ತ ಬರ್ತಾ ಇತ್ತಂದ್ರೆ ಅದನ್ನು ಹಚ್ಚಿದ್ರೆ ಅಂದರೆ ಏನಾಗ್ತೈತಿ, ಇದು ರಕ್ತವನ್ನು ಏನು ಮಾಡ್ತೈತಿ, ಬರುವುದನ್ನು ಸ್ಟಾಪ್ ಮಾಡ್ತೈತಿ. ಆಯ್ಲಿ ಸ್ಕಿನ್ನನ್ನು ರೆಗ್ಯುಲೇಟ್ ಮಾಡ್ತದೆ, ಡ್ರೈ ಸ್ಕಿನ್ನನ್ನು ಕೂಡ ನಾರ್ಮಲ್ ಸ್ಕಿನ್ನೇ ಕನ್ವರ್ಟ್ ಮಾಡ್ತದೆ. ಇಟ್ಟು ಸ್ಕಿನ್ ಪ್ರಾಬ್ಲಮನ್ನು ನಾರ್ಮಲೈಸ್ ಮಾಡ್ತದೆ. ಮತ್ತು ಯಾವ ರೀತಿ ಇದನ್ನು ಉಪಯೋಗ ಮಾಡಬೇಕಪ್ಪ ಅಂತಂದ್ರೆ, ಈ ನೋಡಿರಿ, ಇದು ಭಾಳಷ್ಟು ಹಾಡಾಗೈತೆ. ಡೈರೆಕ್ಟ್ ಸ್ಕಿನ್ಗೆ ಅಪ್ಲೈ ಮಾಡಬಾರ್ದು, ಸೆಲ್ಸ್ ಡ್ಯಾಮೇಜ್ ಆಗ್ತಾವೆ, ಸ್ಕಿನ್ ರಪ್ಚರ್ ಆಗ್ತದೆ. ಸೊ ಇದನ್ನು ಏನು ಮಾಡಬೇಕು, ಮೊದಲು ನೀರು ಹಚ್ಚಿ ಸಾಫ್ಟಾಗಿ ರಬ್ ಮಾಡ್ಕೋಬೇಕು. ಯಾವುದೇ ಕಲ್ಲಿಗೆ ಆಗಲಿ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬರ್ತದೆ. ನೀರು ಹಚ್ಚಿದ ತಕ್ಷಣ ಆ ಸಾಫ್ಟ್ ಆಗಿದ್ದನ್ನು ಜಂಟಲಾಗಿ ಸ್ಕಿನ್ನಿಗೆ ಹಚ್ಕೋಬೇಕು. ನಿಮಗೆ ಎಲ್ಲಿ ಪ್ರಾಬ್ಲಮ್ ಇರ್ತದೆ, ಜಂಟಲಾಗಿ ಅದನ್ನು ಹಚ್ಕೋಬೇಕು. ಹಚ್ಕೊಂಡು ಒಂದು ಸ್ವಲ್ಪ ಏನು ಮಾಡಬೇಕು, ಆಮೇಲೆ ತೊಳ್ಕೊಂಡು ಬಿಡಬೇಕು. ಹೌದಾ, ಹಿಂದಿನ ಕಾಲದಲ್ಲಿ ಇದನ್ನು ನೀರು ಸ್ವಚ್ಛ ಮಾಡಲಿಕ್ಕೆ ಉಪಯೋಗ ಮಾಡ್ತಿದ್ರು. ನೀರಿನ ಒಳಗಡೆ ಇದನ್ನು ಹಾಕಿದ್ರಪ್ಪ ಅಂತಂದ್ರೆ, ಗಲೀಜು ನೀರು ಏನಾದರೂ ಕಲ್ಮಶಗಳಿದ್ದಪ್ಪ ಅಂತಂದ್ರೆ ನೀರಿನ ಬಾಟಮ್ನಲ್ಲಿ ಸೆಟ್ಲ್ ಆಗ್ತಿತ್ತು, ಪ್ಯೂರ್ ವಾಟರ್ ಇದ್ದಿದ್ದು ಮೇಲಿರ್ತಿತ್ತು. ಸೊ ಇಂಥ ಪ್ರಾಪರ್ಟಿಯನ್ನು ಹೊಂದಿರುವಂಥ ಇಂಥ ಅಂಶಗಳನ್ನು ನಾವು ಮನೆಯಲ್ಲಿ ಇದ್ಕೊಂಡು ನಾವು ಉಪಯೋಗ ಮಾಡೋದಿಲ್ಲ. ಸೊ ಇದು ಕೂಡ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಎಲ್ಲ ಇದನ್ನು ಅಲ್ಕಲೈನ್ ಆಗಿ ಪರಿವರ್ತನೆಯನ್ನು ಮಾಡ್ತೈತಿ. ಸ್ಕಿನ್ ಪ್ರಾಬ್ಲಮ್ಮನ್ನು ಕಡಿಮೆ ಮಾಡ್ತದೆ ಇದು. ಹೌದಾ, ಸೊ ಉಪಯೋಗ ಮಾಡಿ. ನಿಮಗೆ ಏನಾದರೂ ಇದಾಗಲಿಲ್ಲಪ್ಪ ಅಂದ್ರೆ ಪ್ಯಾಚ್ ಟೆಸ್ಟ್ ಕೂಡ ಮಾಡಿರಿ, ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.